ಸಂತರತ್ನ ರಾಜಾರಾಮರ ಕಥಾಪರ ಗಾಥಾದ ಅನುವಾದಕರ ನಿವೇದನೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾಧಿರಾಜ ಸದ್ಗುರು ಶಿವಚಿದಂಬರೇಶ್ವರ ಮಹಾರಾಜ ಕೀ ಜಯ. दास राजा राम महाराज की जय. श्री ಶಿವಚಿದಂಬರ ಪ್ರಸೀದೋ ಭವ. ಸಂತಶ್ರೇಷ್ಠ ರಾಜಾರಾಮಕೃತ ಮರಾಠಿ ಚಿದಂಬರ ಗಾಥಾದ ಸರಳಾನುವಾದ. ಅನುವಾದಕರು ಪರಮಪೂಜ್ಯ ಚಿದಂಬರೀಲೀನ ಚಿದಂಬರ ವಂಶಸ್ಥ ಶ್ರೀ ಶಂಕರ ದೀಕ್ಷಿತ್ ಗುರು ಮಹಾರಾಜರು, ಕರ್ಕಿಹಳ್ಳಿ. ಸಂತರತ್ನ ರಾಜಾರಾಮರ ಕಥಾಪರ ಗಾಥಾದ ಅನುವಾದಕರ ನಿವೇದನೆ. ಶ್ರೀ ಚಿದಂಬರ ದೀಕ್ಷಿತ ವಂಶದಲ್ಲಿ ಜನಿಸಿದರೂ ಆ ಪೂರ್ಣ ಬ್ರಹ್ಮನೇ ಚಿದಂಬರನು ಜಗತ್ ಸೃಷ್ಟಿ ಸ್ಥಿತಿ ಲಯ ಈ ಮೂರು ಕಾರ್ಯಕಾರಣ ದೇವತೆಗಳಾದ ಶ್ರೀ ಬ್ರಹ್ಮದೇವರು, ಶ್ರೀ ವಿಷ್ಣು ಭಗವಾನ್ ಮತ್ತು ಶಂಕರ ಭಗವಾನ್ ಕೂಡ ಶ್ರೀ ಚಿದಂಬರ ಪೂರ್ಣ ಬ್ರಹ್ಮನ ನಿಯಮದಂತೆ ಅವನ ಆಜ್ಞಾಧಾರಕರಾಗಿ ತಮ್ಮ ತಮ್ಮ ಕಾರ್ಯ ಮಾಡುತ್ತಾರೆ. ಅಂಥ ವಿಶ್ವವ್ಯಾಪಿ ಚಿದಂಬರನು ಅವತಾರ ಮಾಡಿದ ನಂತರ ಆತನು ಹೇಳಿದಂತೆಯೇ, ಅಂದರೆ ಮೊದಲು ಹಂಸಾವತಾರ ಮಾಡಿದ ನಂತರ ದಶಾವತಾರಗಳನ್ನು ಮಾಡಿ ದೇವತೆಗಳ ಅಥವಾ ದಾನವರ ನಾಶಕ್ಕಾಗಿ ತಾನು ಸಗುಣ ಬೇರೆ ಬೇರೆ ಅವತಾರ ಮಾಡಿರುವನು. ಅದರಂತೆ ಚಿದಂಬರನು ನರಸಿಂಹಾವತಾರದಲ್ಲಿ ಸ್ವತಃ ರಾಜಾರಾಮ್ ಮಹಾರಾಜರೇ ಪ್ರಹ್ಲಾದರಿದ್ದರು. ಸಂತ ವಿಠಾಬಾಯಿ ನಾಯಕ್ ಪದ್ಮಿನಿಯಾಗಿ ಶ್ರೀ ಸ್ವಾಮಿಯ ಸಂಗಡವೇ ಬಂದವರು. ಅವರು ಸ್ವಾಮಿಯ ಅವತಾರ ಕ್ರಿಯೆಗೆ ಸೇವೆ ಸಲ್ಲಿಸಿದರು. ನಂತರ ರಾವಣ ಕುಂಭಕರ್ಣಾದಿ ದೇಶ ಕಂಟಕರನ್ನು ಸಂಹರಿಸುವುದಕ್ಕಾಗಿ ವಾಲಿಯಾದಿಯಾಗಿ ಅವರವರ ಕರ್ಮದಂತೆ ಸಂಹಾರ ಮಾಡಲು ಶ್ರೀರಾಮಚಂದ್ರನಾಗಿ ಕ್ಷತ್ರಿಯ ವಂಶದಲ್ಲಿ ಜನಿಸಿ ಪಿತೃವಾಕ್ಯ ಪರಿಪಾಲನಾ ಏಕಪತ್ನಿ ವ್ರತ ಜಗತ್ತಿಗೆ ತೋರಿಸಿದ ಆದಿಶೇಷನು ಲಕ್ಷ್ಮಣನಾಗಿ ಭರತ ಶತ್ರುಘ್ನ ಶಂಖ ಚಕ್ರಾದಿಗಳು ಸಹಾಯಾರ್ಥವಾಗಿ ಅವತರಿಸಿದರು. ಆಗ ಪ್ರಹ್ಲಾದನೇ ಅಂಗದನಾಗಿ ವಿಠಾಬಾಯಿಯವರು ಮಂಥರೆಯಾಗಿ ಬಂದು ಶ್ರೀ ದೇವ ಕಾರ್ಯಕ್ಕೆ ಸೇವೆ ಸಲ್ಲಿಸಿದರು. ಲಕ್ಷ್ಮಣನು ಬಹಳ ಸೇವೆ ಮಾಡಿದ್ದರಿಂದ ದ್ವಾಪರಯುಗದಲ್ಲಿ ಜರಾಸಂಧಾದಿ ಶಿಶುಪಾಲಾದಿ ದುಷ್ಟರನ್ನು ಸಂಹರಿಸಿ ಭೂಭಾರಹರಣ ಮಾಡಿ ದ್ರೌಪದಿ ಆದಿಯಾಗಿ ಪಾಂಡವರನ್ನು ಸತ್ಯವನ್ನು ಸಂರಕ್ಷಿಸಿ ಅಸತ್ಯವನ್ನು ಅಂದರೆ ಕೌರವರನ್ನು ನಾಶ ಮಾಡಿ ಜಗತ್ ಕಲ್ಯಾಣ ಮಾಡಿದರು. ಹಿರಿಯವನಾಗಿ ಬಲರಾಮನಾಗಿ ಆರಾಮ ಇದ್ದನು. ಆ ಕಾಲಕ್ಕೆ ರಾಜಾರಾಮ್ ಮಹಾರಾಜರು ಉದ್ಧವನಾಗಿಯೂ ವಿಠಾಬಾಯಿಯವರು ಕುಬ್ಜ ಆಗಿಯೂ ಜನಿಸಿ ಶ್ರೀ ಸ್ವಾಮಿಯಲ್ಲಿ ಸೇವೆ ಸಲ್ಲಿಸಿದರು. ಅನಂತರ ಮೂರನೇ ಅವತಾರ ಚಿದಂಬರ ಪೂರ್ಣ ಬ್ರಹ್ಮ ಬ್ರಾಹ್ಮಣನಾಗಿ ಶ್ರೀವತ್ಸ ಗೋತ್ರ ಶುಕ್ಲ ಯಜುರ್ವೇದೀಯ ಬ್ರಾಹ್ಮಣ ದೀಕ್ಷಿತ ವಂಶದಲ್ಲಿ ಜನಿಸಿ ತಾನು ಹಿರಿಯನಾಗಿ ಪ್ರಭಾಕರ ದೀಕ್ಷಿತರು ಸಣ್ಣವರಾಗಿ ಅವತರಿಸಿರುವರು. ಈ ಅವತಾರದಲ್ಲಿ ಬ್ರಾಹ್ಮಣ ಅವತಾರ ಇರುವ ಕಾರಣ ದುಷ್ಟರನ್ನು ಕೂಡ ಶಿಷ್ಟರನ್ನಾಗಿ ಪರಿವರ್ತಿಸಿದರು. ಈ ಅವತಾರದಲ್ಲಿ ರಾಜಾರಾಮರು ಮತ್ತು ವಿಠಾಬಾಯಿಯವರು ಅವತರಿಸಿ ಶ್ರೀ ಸ್ವಾಮಿಯ ಕಾರ್ಯದಲ್ಲಿ ಸೇವೆ ಸಲ್ಲಿಸಿದರು. ರಾಜಾರಾಮ್ ಮಹಾರಾಜರೇ ಸ್ವತಃ ತಮ್ಮದು ಹಾಗೂ ವಿಠಾಬಾಯಿಯವರು ಅವತಾರ ತಿಳಿಸಿದರಲ್ಲದೆ ಮುಂದೆ ಸ್ವಾಮಿಯ ಅವತಾರದಲ್ಲಿ ನಕಳೆ ನಿರ್ಧಾರ ಎಂದು ಹೇಳಿರುವರು. ಕಾರಣ ಸ್ವಾಮಿ ಯಾವಾಗ್ಯ ಬರುವನು ಎಂದು ಹೇಳುವುದು ಕಠಿಣವಾಗಿದೆ. ಅವತಾರದ ನಂತರವೇ ತಿಳಿಯುವುದು. ಈ ಪ್ರಕಾರ ಪೂರ್ಣಬ್ರಹ್ಮ ಚಿದಂಬರನ ಗಾಥಾ ರಾಜಾರಾಮ್ ಮಹಾರಾಜರು ಸ್ವಾಮಿ ಆಜ್ಞೆಯಂತೆಯೇ ಬರೆದವನು ಮತ್ತು ಬರೆಸಿದವನು ಚಿದಂಬರನೇ ಎಂದು ಹೇಳಿರುವರು. ಅಂತಹ ಚರಿತ್ರೆ ಗಾಥಾ ಯಾವುದೋ ಭಾಗ್ಯದಿಂದ ಈ ಗಾಥಾ ಗಂಗಾ ಬೆಳಗಾಂ ಚಿದಂಬರ ಕ್ಷೇತ್ರದಲ್ಲಿ ಶ್ರೀ ರಾಜಾರಾಮ್ ಮಹಾರಾಜರ ವಂಶಸ್ಥರಾದ ಪ್ರಹ್ಲಾದ್ ಬುವಾ, ಛೋಟು ಸಿಂಗ್, ನರ್ಸಿಂಗ್ ಬುವಾ ಹೀಗೆ ಇಬ್ಬರು ಇರುವರು. ಅವರಲ್ಲಿ ಸ್ವಾಮಿಯ ಯಾವತ್ತೂ ರಾಜಾರಾಮ್ ಮಹಾರಾಜರು ಬರಹ ಇದ್ದು ಅವನ್ನು ಅಲ್ಲಿಂದ ಬರಕೊಂಡು ಬಂದ ಸಂತರಿಂದ ನನಗೆ ಶ್ರೀ ಸ್ವಾಮಿಯ ಅನುಗ್ರಹವೇ ದೊರಕಿತು. ಅದು ಕೂಡ ಒಂದು ಘಟನೆಯೇ. ಪುಷ್ಯ ಬಹುಳ ತ್ರಯೋದಶಿ ನನಗೆ ಗಾಥಾ ದೊರಕಿತು. ಇದನ್ನು ಪುಷ್ಯಮಾಸ ಮುಗಿದ ನಂತರ ಪ್ರಾರಂಭಿಸಲು ವಿಚಾರಿಸಿ ಬರೆಯುವುದನ್ನು ಬಿಟ್ಟಿದ್ದೆ. ಅದೇ ದಿವಸ ಬೆಳಗ್ಗೆ ಮಲಶೌಚಕ್ಕೆ ಹೋಗಿ ಬರುವಾಗ ಬಿದ್ದು ಬಹಳ ಪೆಟ್ಟು ಹತ್ತಿತು. ರಕ್ತ ಬಂದಿತು. ಅದು ಬಲಗೈ ಬಹಳ ಪೆಟ್ಟು ಹತ್ತಿ ಕೈಯಲ್ಲಿ ಏನು ಹಿಡಿಯಲೂ ಬಾರದಂತೆ ಆಯಿತು. ಹಾಗೆ ಚಿದಂಬರ ಗಾಥಾ ಬರೆಯಲು ಬಿಟ್ಟಿದ್ದಕ್ಕೆ ಹೀಗೆ ಆಯಿತೆಂದು ತಿಳಿದು ಅದೇ ದಿವಸ ಕೈ ನೋವಿನಲ್ಲಿಯೇ ಪ್ರಾರಂಭಿಸಿದೆ. ಈವರೆಗೆ 10,000 ಅಭಂಗ ಬರೆದಿರುವ ಎಂದು ಅನಿಸುತ್ತದೆ. ಆದರೆ ಕೈ ಅಳುಕು ಸ್ವಲ್ಪ ಇದೆ. ಇತರೆ ಕೆಲಸಗಳಿಗೆ ಕೈ ತೊಂದರೆ ಆಗುತ್ತದೆ. ಆದರೆ ಬರೆಯಲು ಮಾತ್ರ ಎಷ್ಟು ಬರೆದರೂ ಬೇಸರವಿಲ್ಲದೆ ಕೈ ನೋವಿಲ್ಲದೆ ಸಾಗಿರುವುದು ನೋಡಿದರೆ ನನ್ನ ಕೈಯಿಂದ ಸ್ವಾಮಿ ತನ್ನ ಅಭಂಗಗಳು, ವಿಠಾಬಾಯಿ ಅಭಂಗಗಳು ಮತ್ತು ಗಾಥಾ, ರಾಮಾಯಣ, ಇತರ ಸಂತ ಚರಿತ್ರೆಗಳನ್ನು ಬರೆಸಿರುವರು. ನನ್ನ ಸೇವೆಯನ್ನು ಸ್ವೀಕರಿಸಲಿಕ್ಕೆ ಸ್ವಾಮಿ ನನಗೆ ಶಕ್ತಿ ಕೊಟ್ಟಿರುವನೆಂದು ಅನುಭವದಿಂದ ಬರುತ್ತದೆ. ಇದರಂತೆ ಸ್ವಾಮಿ ನನ್ನ ಕಡೆಯಿಂದ ಅನಂತಾನಂತ ಲೇಖನ ಸೇವೆ,
ಇತರ ಯಾವತ್ತೂ ಸೇವೆಯನ್ನು ಸ್ವೀಕರಿಸುತ್ತಿರಲಿ ಎಂದು ಪ್ರಾರ್ಥಿಸುವೆನು. ಚಿದಂಬರ ಮಹಾಸ್ವಾಮಿಗಳ ಗಾಥಾ. ಇದು ಪ್ರಾರಂಭ ಆದಾಗಿನಿಂದ ಅವಿರತ ಸೇವೆ ಸ್ವೀಕರಿಸಿ ಸ್ವಾಮಿಯು ನನಗೆ ಉತ್ಸಾಹ ದಯಪಾಲಿಸಿದ್ದಾನೆಂದು ನಂಬಿಕೆ. ಶ್ರೀ ಶಕೆ 1902 ರೌದ್ರೀನಾಮ ಸಂವತ್ಸರ ಚೈತ್ರ ಶುದ್ಧ ಪಂಚಮಿ ಆದಿತ್ಯವಾರ ಮೃಗಶಿರ ನಕ್ಷತ್ರ ದಿನಾಂಕ 23/3/1980 ದಿವಸ ಉದಯ 8 ಗಂಟೆಗೆ ಸಂಪೂರ್ಣವಾದುದು. ಶ್ರೀ ಚಿದಂಬರ ವಂಶದವನಾದರೂ ಶ್ರೀ ಚಿದಂಬರ ದಾಸಾನುದಾಸ ಶಂಕರ ದೀಕ್ಷಿತ್ ಗುರು ಮಹಾರಾಜರು, ಜಂಗಮರ ಕಲ್ಗುಡಿ, ಗಂಗಾವತಿ.